ಇವತ್ತಿನ ನಮ್ಮ ರಾಜ್ಯದಲ್ಲಿ ಕುದುರೆಮುಖದ ಈ ಒಂದು ಕಂಪನಿ 1976ರಲ್ಲಿ ಪ್ರಾರಂಭ ಆದಂಥದ್ದು. 1976ರಲ್ಲಿ ಪ್ರಾರಂಭ ಆಗಿ 2005ನೇ ಇಸ್ವಿವರೆಗೆ ಲಾಭದಾಯಕವಾಗಿ ನಡೀತಾ ಇದ್ದಂಥ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂದರ್ಭದಲ್ಲಿ ಸುಮಾರು 1600ಕ್ಕೂ ಹೆಚ್ಚಿನ ಇಲ್ಲಿ ಸಿಬ್ಬಂದಿ ವರ್ಗಗಳೇನಿತ್ತು. ಈಗ ಅದನ್ನು 2005 ಸ್ವಲ್ಪ ಇಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಆದಮೇಲೆ 595ಕ್ಕೂ ಏನು ಇಳಿಸಿದ್ದಾರೆ. ಆ 595 ಸಿಬ್ಬಂದಿಗಳೇ ಇವತ್ತು ಹಲವಾರು ಟೆಕ್ನಿಕಲಿ ಕೆಲಸ ಮಾಡ್ತಕ್ಕಂಥವ್ರೆಲ್ಲ ಸೇರಿ ಸಂಸ್ಥೆಯನ್ನು ಉಳಿಸ್ತಕ್ಕಂಥದ್ರಲ್ಲಿ ಹಲವಾರು ಅಡಚಣೆಗಳ ನಡುವೆ ಅಡೆತಡೆಗಳಿದ್ದಾಗಲೂ ಇಲ್ಲಿಯವರು ಉಳಿಸ್ಕೊಂಡು ಬಂದಿದ್ದಾರೆ. ನಂತರ 2016ರಲ್ಲಿ ಇವತ್ತೇನು ಎರಡು ಮೂರು ಪತ್ರಿಕೆಗಳಲ್ಲಿ ದೇವದಾರ ಫಾರೆಸ್ಟ್ ಏರಿಯಾ ಬಗ್ಗೆ ಸ್ವಲ್ಪ ಜನರಲ್ಲಿ ಆತಂಕಗಳು ಮೂಡ್ತಕ್ಕಂಥ ರೀತಿಯ ಒಂದು ಆರ್ಟಿಕಲ್ಗಳು ನೋಡಿದ್ದೇನೆ. ಇದು 2016ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ದೇವದಾರ ಈ ಭಾಗದಲ್ಲಿ ಸುಮಾರು 404 ಹೆಕ್ಟೇರ್ ಭೂಮಿಯನ್ನು ಐರನ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟು ಕೇಂದ್ರದ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದಲೂ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿ ಇವತ್ತು ದೇವದಾರ ಭಾಗದಲ್ಲಿ ಕುಮಾರಸ್ವಾಮಿಯವರು ಮೊನ್ನೆ ಸೈನ್ ಹಾಕಿದ್ದಾರೆ. ಇದು ಈ ಭಾಗದಲ್ಲಿ ಜೀವರಾಶಿಗಳಿಗೆ ಹಾನಿ ಆಗ್ತಕ್ಕಂಥದ್ದು, 99,000 ಮರಗಳನ್ನು ಕಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಚಟುವಟಿಕೆಗಳಾಗಿ ಇವತ್ತು ನಮ್ಮ ಅರಣ್ಯ ಪ್ರದೇಶ ನಾಶ ಆಗ್ತದೆ. ಅಲ್ಲಿ ಜನಕ್ಕೆ ಏನೋ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀರಿ. ಇದರಲ್ಲಿ ಒಂದು ಸ್ಪಷ್ಟವಾಗಿ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು, ಈಗ ಇಲ್ಲಿ ಕುದುರೆಮುಖ ಕಂಪನಿ ಅಲ್ಲಿ ಐರನ್ ಓರನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸುಮಾರು 194 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 404 ಹೆಕ್ಟೇರ್ ಭೂಮಿನಲ್ಲಿ ಇದೇನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ, ಅದಕ್ಕೆ ಪರ್ಯಾಯವಾಗಿ 808 ಹೆಕ್ಟೇರ್ ಭೂಮಿಯಲ್ಲಿ ಅರಣ್ಯವನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಜೀವರಾಶಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುಮಾರು 194 ಕೋಟಿ ರೂಪಾಯಿಗಳನ್ನು ರಾಜ್ಯದ ಅರಣ್ಯ ಇಲಾಖೆಗೆ ಹಣ ಸಂದಾಯ ಮಾಡಿದ್ದಾರೆ. ಇಲ್ಲಿ ಹೊಸದಾಗಿ 808 ಹೆಕ್ಟೇರ್ ಭೂಮಿಯಲ್ಲಿ ಅರಣ್ಯೀಕರಣ ಮಾಡ್ತಕ್ಕಂಥದ್ದಕ್ಕೆ ಕಂಪನಿಯಿಂದ ಹಣ ಇವತ್ತು ರಾಜ್ಯ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ, ಅದನ್ನು ಆ ಭಾಗದ ಜನತೆ ಗಮನಿಸಬೇಕು, ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಡೆಕ್ಕನ್ ಪತ್ರಿಕೆಯಲ್ಲೂ ನೆನ್ನೆಯೂ ಆರ್ಟಿಕಲ್ ಬಂದಿದೆ, ಮತ್ತು ಪ್ರಜಾವಾಣಿಯಲ್ಲಿ ಬಂದಿದೆ, ವಿಜಯ ಕರ್ನಾಟಕದಲ್ಲೂ ಬಂದಿದೆ, ಎಲ್ಲ ನೋಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿ ನಾನು ಈ ಒಂದು ಸಚಿವ ಸ್ಥಾನವನ್ನು ಪಡೆದ ನಂತರ ಅಲ್ಲಿ ಅರಣ್ಯ ನಾಶಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಸೈನ್ ಹಾಕಿರೋದಲ್ಲ. ಈ ಒಂದು ಕಂಪನಿಯಿಂದ ಏನು ನಮ್ಮ ದೇಶದಲ್ಲಿ ಸ್ಟೀಲ್ ಮ್ಯಾನುಫ್ಯಾಕ್ಚರ್ನಲ್ಲಿ ಇವತ್ತು 2ನೇ ಸ್ಥಾನದಲ್ಲಿದ್ದೇವೆ. ಇವತ್ತು ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಕಾರ್ಯಕ್ರಮ ಏನಿದೆ. ಆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಕಾರ್ಖಾನೆಯ ಮುಖಾಂತರ ಈಗ ಪುಲ್ಲೆಟ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಏನಿದೆ, ಅದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಕೆಲವು ಹೊಸದಾಗಿ ಈ ಒಂದು ಕಂಪನಿಯಿಂದ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ. ನಾಡಿನ ಜನತೆಗೆ ಹೇಳ್ತೀನಿ, ಇವತ್ತು ಇಲ್ಲಿ ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡಿ ಈ ಕಂಪನಿ ಲಾಭ ಮಾಡಲಿಕ್ಕೋಸ್ಕರ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಅರಣ್ಯೀಕರಣವನ್ನು ಮತ್ತೆ ಉಳಿಸಿ ಬೆಳೆಸ್ತಕ್ಕಂಥದ್ದಕ್ಕೂ ಈಗಾಗಲೇ ಗಮನ ಕೊಡ್ತಕ್ಕಂಥದ್ರಲ್ಲಿ ಆ ಕಂಪನಿಯಿಂದ ಈಗಾಗಲೇ ಹಣವು ಸಂದಾಯ ಆಗಿರತಕ್ಕಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಮರ್ಥನೆ ಮಾಡ್ಕೊಂಡಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಅವರು ನಾನ್ ಪ್ರಧಾನಿ ಆದ್ರೆ ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಅಧಿಕಾರಕ್ಕೆ ಬಂದಾಗಿನಿಂದ ಈವರೆಗೂ ಕೂಡ 107 ರೂಪಾಯಿ ಇದೆ ಅಂತ ಹೇಳಿದ್ರು. ಯಾವುದು ಪೆಟ್ರೋಲ್ ಡೀಸೆಲ್ ಬೆಲೆ? ಪೆಟ್ರೋಲು ಡೀಸೆಲ್ ಬೆಲೆ ವೇರಿಯೇಷನ್ ಆಗ್ತಕ್ಕಂಥದ್ದು ಬೇರೆ. ಇದರ ಜೊತೆಗೆ ಇಲ್ಲಿ ಈಗಿನ ಸರ್ಕಾರದಲ್ಲಿ
ಏಕಾಏಕಿ 3 ರೂಪಾಯಿ ಪೆಟ್ರೋಲ್ಗೆ 3 ರೂಪಾಯಿ ಡೀಸೆಲ್ಗೆ ಏರಿಕೆ ಮಾಡ್ತಕ್ಕಂಥದ್ರ ಬಗ್ಗೆ ಜನರ ಒಂದು ವಿರೋಧ ಇರ್ತಕ್ಕಂಥದ್ದು ಇಲ್ಲಿ. ಜನ ಇವತ್ತು ಈ ವಿಷಯವನ್ನು ಈಗ ಪ್ರಸ್ತಾಪ ಮಾಡಿ ಬೀದಿಗೆ ಇಳಿದಿರ್ತಕ್ಕಂಥದ್ದು 2 ದಿವಸಗಳ ಹಿಂದೆ ಈ ಸರ್ಕಾರ ಏಕಾಏಕಿ ಈ ರೀತಿಯ ಏರಿಕೆ ಸೆಸ್ಸನ್ನು ಇವತ್ತು ಹೆಚ್ಚಿಸ್ತಕ್ಕಂಥ ನಿರ್ಧಾರ ಮಾಡಿದ್ರಿಂದ ಈ ಒಂದು ಘರ್ಷಣೆ ಪ್ರಾರಂಭ ಆಗಿದೆ. ಅದ್ಯಾವುದೋ ಹಳೆ ಕತೆ ಇಟ್ಕೊಂಡು ಇನ್ನೊಂದು ಕಾರಣ ಸಬೂಬು ಕೊಡೋದ್ರ ಮುಖಾಂತರ ನಾನು ಮಾಡಿರೋ ಸರಿ ಅಂತಕ್ಕಂಥ ಹೇಳ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಯೋಚನೆ ಮಾಡಬೇಕು. ಕಳೆದ 4 ತಿಂಗಳಿಂದ ರಾಜ್ಯ ಸರ್ಕಾರಕ್ಕೆ ಕೆಲವು ದೊಡ್ಡ ಕೈಗಾರಿಕೆಗಳು ಬಂದಿತ್ತು, ಅದರ ವಾಪಸ್ ಆಯಿತು. ಅದನ್ನ ತರೋ ನಿಟ್ಟಿನಲ್ಲಿ ನೋಡಲಿ, ಈಗ ಹೊಸದಾಗಿ ನಾನು 2 ಇಲಾಖೆಗಳ ನಿರ್ವಹಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ನನಗೇನೊಂದು ಅವಕಾಶ ಕೊಟ್ಟಿದ್ದಾರೆ, ಗೌರವಯುತ ನರೇಂದ್ರ ಮೋದಿಯವರು. ನಾನು ಇನ್ನೂ ಕೆಲವು ವಿಷಯಗಳನ್ನು ಕಲಿಯೋದಿದೆ. ನನಗೂ ಇದು ಹೊಸ ಇಲಾಖೆಗಳು 2 ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸೋದು ಒಂದು ಭಾಗ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ವಿಷಯಗಳನ್ನು ನಾನೇನು ಕಲಿಬೇಕಾಗಿದೆ. ಕಲಿತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಮ್ಮ ದೇಶದ GDP ಗ್ರೋತ್ಗೆ ಈ 2 ಇಲಾಖೆಗಳು ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡ್ತಕ್ಕಂಥ ಇಲಾಖೆಗಳು. ನೋಡಪ್ಪ, ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ ತರಲಿ. ಈಗ ಅವರು ರಾಜ್ಯ ಸರ್ಕಾರದಿಂದಲೂ ಸಬ್ಸಿಡಿ ಕೊಡಬೇಕಲ್ಲ, ಸಬ್ಸಿಡಿ ಕೊಡ್ತಕ್ಕಂಥ ತಯಾರಾಗಿದ್ದರೆ ಅವರು ಯಾರು ಇನ್ವೆಸ್ಟರ್ಸ್ನ ಇಲ್ಲಿ ಆಕರ್ಷಣೆ ಮಾಡ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರ ಪರವಾಗೂ ಸಹ ಇವತ್ತು ಪ್ರಧಾನಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಿದ್ದಾರೆ. ಇವತ್ತು ಅವರ ಸ್ಟ್ರಾಟಜಿ ಏನಿದೆ, ನಾನು ಮೊದಲು ಇದ್ರ ಬಗ್ಗೆ ದೊಡ್ಡ ಮಟ್ಟದ ಮಾಹಿತಿ ನಾನೇನು ಇಟ್ಕೊಂಡಿರಲಿಲ್ಲ. ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು, ಇವತ್ತು ಸೆಮಿ ಕಂಡಕ್ಟರ್ ಏನಿದೆ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಇವತ್ತು ಆ ವಸ್ತುವಿನ ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಏನಾಗಬೇಕಾಗಿದೆ. ಇವತ್ತು ವರ್ಲ್ಡಲ್ಲಿ ಮೊದಲನೇ ಸ್ಥಾನದಲ್ಲಿ ತೈವಾನ್ ಇದೆ. ಅಮೇರಿಕಾನು ಕಳೆದ 3-4 ವರ್ಷದಿಂದ ಸೆಮಿ ಕಂಡಕ್ಟರ್ಗೆ ಉತ್ತೇಜನ ಕೊಡಲಿಕ್ಕೆ ಅಲ್ಲೂ ದೊಡ್ಡ ಮಟ್ಟದ ಸಬ್ಸಿಡಿಗಳನ್ನು ಕೊಡ್ತಿರ್ತಕ್ಕಂಥದ್ದು ನಾನೀಗೆಲ್ಲ ಗಮನಿಸಿದ್ದೇನೆ 2-3 ದಿವಸದಿಂದ. ಅಲ್ಲೂ ಸಹ ಯಾವ ಮಟ್ಟದಲ್ಲಿ ಇವತ್ತು ಸೆಮಿ ಕಂಡಕ್ಟರ್ನ ಅಳವಡಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಪ್ರತಿಯೊಂದು ತಯಾರಿಕೆಗೂ ಸೆಮಿ ಕಂಡಕ್ಟರ್ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಸ್ಟ್ರಾಟಜಿಕ್ ಪಾಯಿಂಟ್ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ಯಾವುದೇ ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ. ಪ್ರಧಾನಮಂತ್ರಿಗಳು ಎನ್ಕರೇಜ್ ಮಾಡಲಿಕ್ಕೋಸ್ಕರಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ ಸೆಮಿ ಕಂಡಕ್ಟರ್ ಉತ್ಪಾದನೆ. ಏಕೆಂದರೆ ನಮ್ಮ ದೇಶದಲ್ಲಿ ಇಲ್ಲಿಯವರೆಗೆ ನಾವು ಹೊರದೇಶದಿಂದ ತೈವಾನಿಂದಲೇ ಹೆಚ್ಚಿನ ರೀತಿಯಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ. ಇವತ್ತು ಆ ಇಂಪೋರ್ಟ್ನ ಹಿನ್ನೆಲೆಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ನಾವು ಭಾಳ ದುಡ್ಡನ್ನು ಕೊಡಬೇಕಂತ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲೂ ಇವತ್ತು ಸೆಮಿ ಕಂಡಕ್ಟರ್ ಉತ್ಪಾದನೆ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಉತ್ತೇಜನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾಡಿದ್ದಾರೆ. ಅದು ಅದರ ಬಗ್ಗೆ ನಾನು ಇತ್ತೀಚೆಗೆ 2-3 ದಿವಸಗಳಿಂದ ನಾನೊಂದು ಹೇಳಿಕೆನ ಬೇರೆ ಥರ ತಿರುಚಿದಂಥದ್ದು ಏನಿದೆ, ನಾನು ಸ್ವಲ್ಪ ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಕೆಲವು ವಿಷಯಗಳನ್ನು ಕ್ರೋಢೀಕರಿಸಿದ್ದೇನೆ. ಅದರಿಂದ ಇವತ್ತು ಟರ್ನ್ ಪ್ರಶ್ನೆ ಇಲ್ಲ. ಇದು ನಿಮಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡೋದು ಬೇಡ. ಇಲ್ಲಿ ಟರ್ನ್ ಪ್ರಶ್ನೆ ಇಲ್ಲ. ಇಲ್ಲಿ ದೇಶದ ಪ್ರಗತಿ ಮುಖ್ಯ. ಎಲ್ಲರೂ ಹುಟ್ಟದಾಗಲೇ ಎಲ್ಲ ವಿಷಯಗಳನ್ನೂ ತಿಳ್ಕೊಂಡಿರಲ್ಲ. ವಿಷಯಗಳು ಗೊತ್ತಾದಾಗ ನಾವು ತಪ್ಪು ಮಾಹಿತಿ ನೀಡಿದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾನು ಟರ್ನ್ ಪ್ರಶ್ನೆ ಇಲ್ಲ. ಇರ್ತಕ್ಕಂಥ ವಾಸ್ತವಾಂಶ ಏನಿದೆ, ಇವತ್ತು ಯಾವುದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಆ ವಿಷಯವನ್ನು ಗ್ರಹಿಸಿದ ನಂತರ ನಾನು ನನ್ನ ಸ್ಟ್ಯಾಂಡ್ ಏನಿತ್ತು ಅದನ್ನು ಬದಲಾವಣೆ ಮಾಡಿದ್ದೆ. ರಾಜ್ಯದ ಹಣಕಾಸು ಪರಿಸ್ಥಿತಿ ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಬಿಡಿಎ ಆಸ್ತಿನ ಸರ್ಕಾರ ಇದು ಮಾಡೋದಕ್ಕೆ ಅಳೆಯೋದಕ್ಕೆ ಮುಂದಾಗಿದೆ. ಮಾತಾಡೋಣ. ಅರಣ್ಯ ಇಲಾಖೆನೇ ಸರ್, ಈಗ ನೀವೇನು 800 ಹೆಕ್ಟೇರ್ ಅದು ಬೇಡ, ಯಾಕಂದ್ರೆ ಈಗಿರೋ ನ್ಯಾಚುರಲ್ ಅರಣ್ಯನ ಉಳಿಸ್ಕೋಬೇಕು. ಯಾರು ಹೇಳಿದ್ದಾರೆ? ಅರಣ್ಯ ಇಲಾಖೆ ಎಲ್ಲಿ ಹೇಳಿದ್ದಾರೆ? ಅವರು DCF, CCF, PCCF ಎಲ್ಲ ಡಾಕ್ಯುಮೆಂಟ್ ಕೊಡೋದು. ಆಮೇಲೆ ಈಗಾಗಲೇ 8,000 ಹೆಕ್ಟೇರ್ ಅರಣ್ಯ ಭೂಮಿ ನಾಶ ಆಗಿದೆ ಸೆಂಟ್ರಲ್ಲಿ. ಅದು ಮಾಡಬೇಕು ಅಲ್ಲ. ಒಂದು ನಿಮಿಷ ಇದರ ಡಾಕ್ಯುಮೆಂಟ್ ಇದು ಒಂದು ಇಲ್ಲ ಪಾಪ ಅವ್ರು ನಾನು ಪಲಾಯನ ಮಾಡೋದು ಮಾಡ. ಇಲ್ಲಿ ನಿಮ್ಮ ಮಾಹಿತಿ ತಪ್ಪೇನಿದೆ. ಈಗ ಏನು ಹೇಳ್ತಾ ಇದ್ದೀರಿ, ಅರಣ್ಯ ಇಲಾಖೆ ವಿರೋಧ ಮಾಡಿದೆ ಅಂತ ಏನು ಹೇಳ್ತಾ ಇದ್ದೀರಿ? ಅರಣ್ಯ ಇಲಾಖೆ ವಿರೋಧ ಮಾಡಿದ ಸದ್ಯ ಎಲ್ಲೇ ಅದು ಸತೀಶ್ ಪ್ರಿಂಟ್ ಔಟ್. ಒಂದು ನಿಮಿಷ, ನನ್ನ ಡಾಕ್ಯುಮೆಂಟ್ ಇದೆ ಇಲ್ಲಿ. ಮತ್ತೆ ದುಡ್ಡು ಯಾಕೆ ಕಟ್ಟಿಸ್ಕೊಂಡಿದ್ದಾರೆ? ಇಲ್ಲಿ ಕಂಪನಿಯಿಂದ 194 ಕೋಟಿ ದುಡ್ಡು ಯಾಕೆ ಕಟ್ಟಿಸ್ಕೊಂಡ್ರು?
ಸ್ಟೇಟ್ ಗವರ್ಮೆಂಟ್ ಅಂತ ಅಪ್ರೂವ್ ಮಾಡಿದ್ರೆ ಇಲಾಖೆ ವಿರೋಧ ಮಾಡಿದ್ರು ಅಂತ ನೀವು ಹೇಳ್ತಾ ಇದ್ದೀರಿ. ಯಾರೂ ಮಾಡಿಲ್ಲ. ಮಾಡಿದ್ದಾರೆ. ವಿರೋಧ ಮಾಡಿರೋದು ಇದರೆಲ್ಲ ಬೇರೆ 3 ವಿಷಯ ಇದೆ. ಅದೆಲ್ಲ ಡೀಟೇಲ್ ಹೇಳೋಣ. ಹಳೆ ಒಂದು ಆಕ್ಟಿವಿಟೀಸ್ ಇತ್ತಲ್ಲ, ಅಲ್ಲಿಗೆ ಸಂಬಂಧಪಟ್ಟಿದ್ದು ಕೆಲವು ಮಾಹಿತಿಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ಗಳಿದೆ. ರಾಜ್ಯ ಸರ್ಕಾರ ದೇವದಾರಿ ವಿಷಯದಲ್ಲಿ DCF, CCF, PCF 3 ಜನ ವಿರೋಧ ಇದೆಲ್ಲ ಮಾಡಿದ್ದಾರೆ. ಪದಿಲ್ಲ 3 ಪೇಜ್ ಇತ್ತಲ್ಲ ಇಲ್ಲಿ. ಅದು ಫಾರೆಸ್ಟ್ ಇದೆ. DFOನೇ ಕೊಟ್ಟಿದಾರಲ್ಲಪ್ಪ. ನೀನು ಹಿಂಗೆ ಕೊಟ್ಟಲ್ಲ, ಅದು ಜೆರಾಕ್ಸ್ ಮಾಡಿ ಕೊಡಿ ಅವರಿಗೆ ಅಂತ ಹೇಳಿದ್ನಲ್ಲ. ಎಲ್ಲ ನಾನು ಯಾಕೆಂದ್ರೆ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನಲ್ಲಿ ಮೇಲೆ ಊಟ ಮಾಡ್ತಾ ಕೂತಿದ್ದೆ, ಕೊಟ್ಟಲ್ಲ ಕೊಟ್ಟೆ ಅಲ್ಲಿ ಕೊಡಿ ಅಂತ ಹೇಳಿ. ಕೊಡಪ್ಪ ಇಲ್ಲಿ. ಇಲ್ಲ, ಅದು ಒಂದು ಕೆಲಸ ಮಾಡಿ, ಇದನ್ನು ರಿಲೀಸ್ ಮಾಡ್ತೀವಿ. ಪರ್ಮಿಷನ್ನು ಇಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿದೆ, ಫೈಲು ಏನು ಪರ್ಮಿಷನ್ಗಳಿದೆ, ರಾಜ್ಯ ಸರ್ಕಾರಕ್ಕೆ ಯಾವ ಒಂದು ಅಲ್ಲಿಯ ಪರಿಸರ ನಾಶ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಅಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ ಇಲ್ಲಿಂದ ಎಷ್ಟು ಹಣ ಹೋಗಿದೆ ಅದೆಲ್ಲದರ ಮಾಹಿತಿ ಇಲ್ಲಿದೆ, ಕಳಿಸ್ಕೊಡ್ತೀವಿ. ಮತ್ತೆ ಇನ್ನೇನಾಗಿದೆ ಈಗ? CCF ಇಲ್ಲಿ ಕೊಡಬಾರ್ದು ಅಂತ ಬರೀತಾರೆ. ಯಾವಾಗ? 2019ರಲ್ಲಿ. ಅದನ್ನ ACS ಒಂದು ನಿಮಿಷ ಅದಕ್ಕೆ ನಾನು ಹೇಳೋದು, ಇದು ಹಲವಾರು ರೀತಿಯಲ್ಲಿ ಟ್ರಾನ್ಸಾಕ್ಷನ್ಗಳಾಗಿ 2023ರಲ್ಲಿ ಇದು ಎಲ್ಲ ಅಂತಿಮ ನಿರ್ಣಯಗಳು ಆಗೋಗಿದೆ. 2023 ಜನವರಿ ಬಹುಶಃ ಎಲ್ಲ ಮುಗಿದು. ನೀವು ನಿರ್ಧಾರ ತಗೊಂಡಿದ್ದೀರಿ ಅಂತ ಹೇಳ್ತಾ ಇಲ್ಲ. ಈಗ ಅಲ್ಲಿ ಈಗ ಆಗಿದೆ ಓಪನ್ ಅಪ್ ಆಗಿರೋ ಗಣಿಗಳನ್ನ ಎಕ್ಸ್ಪ್ಲೋರ್ ಮಾಡ್ಲಿ ಅಥವಾ ಅಲ್ಲಿ ಗಣಿಗಾರಿಕೆ ನಡೆಸಲಿ, ನ್ಯಾಚುರಲ್ ಸಂಪತ್ತನ್ನ ಉಳಿಸ್ಲಿ. ಹೀಗಾಗಿದ್ರೆ ಒಂದು ನಿಮಿಷ, ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕಾಗಲ್ಲ. ಈಗ ಇವತ್ತು ಯಾವುದೋ ಪತ್ರಿಕೆಯಲ್ಲಿ ಬರ್ತಿದ್ದೀರಲ್ಲ, 36, 38 ಹೊಸ ಗಣಿಗಳಿಗೆ ಪರ್ಮಿಷನ್ ಕೊಟ್ಟವ್ರೆ ಅಂತೇಳಿ ಪ್ರೈವೇಟ್ ಅವರಿಗೆ. ಆಮೇಲೆ ಮಾತಾಡೋಣ ಬನ್ನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.